ಇತ್ತೀಚೆಗೆ ಕಂಪ್ಲೀಟ್ ಆದಂತಹ ಒಂದು ರೆಡ್ ಫ್ಲ್ಯಾಗ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮದ ಬಗ್ಗೆ ಈಗ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಎಕ್ಸಸೈಸ್ ರೆಡ್ ಫ್ಲ್ಯಾಗ್ 2024. ಇದೇ ಜೂನ್ 4ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಭಾರತದ ವಾಯುಪಡೆಯನ್ನು ಒಳಗೊಂಡಂತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಅಲಾಸ್ಕಾ ಅನ್ನುವ ರಾಜ್ಯದಲ್ಲಿ ಐಲ್ಸನ್ ಏರ್ ಫೋರ್ಸಸ್ ಬೇಸ್ನಲ್ಲಿ ಈ ಒಂದು 2024ರ ರೆಡ್ ಫ್ಲ್ಯಾಗ್ ಅನ್ನುವ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಎಕ್ಸಸೈಸ್ ರೆಡ್ ಫ್ಲ್ಯಾಗ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ಸ್ ಅಥವಾ ಮಾಹಿತಿಯನ್ನು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇದು ಆರ್ಟಿಕಲ್ನಲ್ಲಿ ಎಕ್ಸಸೈಸ್ ರೆಡ್ ಫ್ಲ್ಯಾಗ್ 2024 ಇದು 2ನೇ ಆವೃತ್ತಿಯ ಯುದ್ಧ ವ್ಯಾಯಾಮವಾಗಿದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಈ ವಾಯುಪಡೆಗಳಿಂದ ವರ್ಷದಲ್ಲಿ 4 ಬಾರಿ ಈ ರೆಡ್ ಫ್ಲ್ಯಾಗ್ ಅನ್ನುವ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಜೂನ್ 4ರಿಂದ 14ರವರೆಗೆ 10 ದಿನಗಳ ಕಾಲ ನಡೆದಂತಹ ಈ ಒಂದು ಎಕ್ಸಸೈಸ್ನಲ್ಲಿ ನಮ್ಮ ಭಾರತದ ವಾಯುಪಡೆ ಅಥವಾ ಇಂಡಿಯನ್ ಏರ್ಫೋರ್ಸ್ ಕೂಡ ಭಾಗವಹಿಸಿತ್ತು. ಭಾರತದ ವಾಯುಪಡೆ ಅಷ್ಟೇ ಅಲ್ಲದೆ ಯುನೈಟೆಡ್ ಕಿಂಗ್ಡಮ್ನ ರಾಯಲ್ ಏರ್ಫೋರ್ಸ್ ಆಗಿರ್ಬೋದು, ರಾಯಲ್ ನೆದರ್ಲ್ಯಾಂಡ್ ಏರ್ಫೋರ್ಸ್ ಆಗಿರ್ಬೋದು, ಜರ್ಮನಿಯ ಲುಫ್ಟ್ವಾಫೆ ಆಗಿರ್ಬೋದು, ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸ್ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ದೇಶಗಳ ವಾಯುಪಡೆಗಳನ್ನು ಒಳಗೊಂಡಂತೆ ಈ ವೈಮಾನಿಕ ಯುದ್ಧ ತರಬೇತಿಯನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂಡರ್ ದ ಟೈಟಲ್ ಆಫ್ ಎಕ್ಸಸೈಸ್ ರೆಡ್ ಫ್ಲ್ಯಾಗ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ 2024ರ ಈ ರೆಡ್ ಫ್ಲ್ಯಾಗ್ ವ್ಯಾಯಾಮವನ್ನು ಅಲಾಸ್ಕಾದಲ್ಲಿ ಕಂಡಕ್ಟ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಖ್ಯವಾಗಿ ನಮ್ಮ ಭಾರತದ ಇತ್ತೀಚೆಗೆ ನಮ್ಮ ರಕ್ಷಣಾ ಪಡೆಗಳಲ್ಲಿ ಡೆಪ್ಲಾಯ್ ಮಾಡಿಕೊಳ್ಳಲಾದಂತಹ ರಫೇಲ್ ವಿಮಾನ ಮೊದಲ ಬಾರಿಗೆ ಈ ಆಪರೇಷನ್ ಅಥವಾ ಈ ರೆಡ್ ಫ್ಲ್ಯಾಗ್ ಎಕ್ಸಸೈಸ್ನಲ್ಲಿ ಭಾಗವಹಿಸ್ತಾ ಇದೆ. ಅಷ್ಟೇ ಅಲ್ಲದೆ ಅಮೆರಿಕದ F-16 ಆಗಿರ್ಬೋದು, F-15, A-10 ಅನ್ನುವ ಯುದ್ಧ ವಿಮಾನಗಳು ಕೂಡ ಈ ಒಂದು ರೆಡ್ ಫ್ಲ್ಯಾಗ್ ವ್ಯಾಯಾಮದಲ್ಲಿ ಎಕ್ಸಸೈಸ್ನಲ್ಲಿ ಭಾಗವಹಿಸ್ತಾ ಇವೆ. ಮುಖ್ಯವಾಗಿ ಇದು ಒಂದು ವೈಮಾನಿಕವಾದಂತಹ ಯುದ್ಧ ವ್ಯಾಯಾಮವಾಗಿರುವುದರಿಂದ ವಾಸ್ತವಿಕವಾಗಿ ಈ ಯುದ್ಧ ಸನ್ನಿವೇಶನ್ಸ್ಗಳು ಅಥವಾ ಈ ವಾರ್ ಸಿಚುವೇಶನ್ಸ್ಗಳು ಯಾವ ರೀತಿಯಾಗಿರುತ್ತೆ ಅನ್ನುವ ಒಂದು ಎನ್ವೈರ್ಮೆಂಟನ್ನು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡುವುದರ ಮೂಲಕ ಆ ಒಂದು ಸಂದರ್ಭದಲ್ಲಿ ಅಥವಾ ಒಂದು ಸನ್ನಿವೇಶದಲ್ಲಿ ಈ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಯಾವ ರೀತಿಯಾಗಿ ಈ 2ನೇ ವಿಶ್ವ ಯುದ್ಧದಲ್ಲಿ ಪರಸ್ಪರ ಒಂದು ಇತರ ದೇಶಗಳೊಂದಿಗೆ ಅಥವಾ ಸ್ನೇಹಪರ ದೇಶಗಳೊಂದಿಗೆ ಪರಸ್ಪರ ಸಂವಹನವನ್ನು ಎಫಿಷಿಯೆಂಟ್ ಆದಂತಹ ಕಮ್ಯುನಿಕೇಷನನ್ನು ಕಂಡಕ್ಟ್ ಮಾಡುವುದು ಯಾವ ರೀತಿಯಾಗಿ ಯುದ್ಧಗಳನ್ನು ಗೆಲ್ಲುವುದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ. ಸೊ ಅದೇ ಒಂದು ಕಮ್ಯುನಿಕೇಷನನ್ನು ಎಸ್ಟಾಬ್ಲಿಷ್ ಮಾಡುವುದು ಮತ್ತು ಈ ಇತರ ರಾಷ್ಟ್ರಗಳು ತಾವು ಹೊಂದಿರುವಂತಹ ಈ ಬಲವನ್ನು ಅಥವಾ ಸೆಕ್ಯುರಿಟಿ ಪವರನ್ನು ಡಿಸ್ಪ್ಲೇ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಮತ್ತು ನಾಲೆಜ್ ಟ್ರಾನ್ಸ್ಫರನ್ನು ಮಾಡುವುದರಲ್ಲಿ ಕೂಡ ಈ ಯುದ್ಧ ವ್ಯಾಯಾಮಗಳು ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು.